ಎಷ್ಟು ಬೇಜಾರಾಗಿತ್ತು ಗೊತ್ತಾ. ನನಗಂತೂ ತುಂಬ ಬೇಜಾರಾಗಿತ್ತು ನಿಖಿಲ್. ಐ ಮಿಸ್ ಯು. ತುಂಬ ಮಿಸ್ ಮಾಡಿಕೊಂಡೆ ನಿನ್ನಂತೂ, ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ. ಸುಮ್ಮನಿರು, ಬಂದಿದ್ದೀನಲ್ಲ. ಈ ವಿಷಯನ ಆದಷ್ಟು ಬೇಗ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ನಮ್ಮ ಅಕ್ಕನ ಹತ್ರ ಮಾತಾಡ್ಬಿಟ್ಟು ನಾನು ನಿನ್ನ ಮದುವೆ ಆಗ್ತೀನಿ. ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು ಸರಿ. ನಾನು ಶಾಪ್ ಓಪನ್ ಮಾಡಬೇಕು, ಹೋಗ್ತೀನಿ, ಹೋಗ್ತಾ ಇರ್ತೀನಿ. ಟೆನ್ಷನ್ ತೊಗೋಬೇಡ. ಆಗಿದ್ದಾಗಲಿ ನಾನು ಹೇಳ್ತಾ ಇದ್ದೀನಲ್ಲ, ಆಗಿದ್ದಾಗಲಿ. ನೀನು ಆರಾಮಾಗಿರು. ನೀನು ಎಲ್ಲ ನನ್ನ ಹತ್ರ ಹೇಳಿದ ವಿಷಯ ಒಳ್ಳೇದೇ ಆಯಿತು, ಇರೋದು ಹೇಳಿದ್ಯಾ ಸರಿನಾ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ನಾನು ಹೋಗ್ತಾ ಇರ್ತೀನಿ. ಹೆಂಗೋ ಬಂದಲ್ಲ ಈಗ ನನಗೆ ಅದೇ ಖುಷಿ. ನನಗೆ ತುಂಬ ಖುಷಿ ಆಗ್ಬಿಡ್ತು. ಹೆಂಗತ್ತ ಬಂದಲ್ಲ. ಅಳ್ಬೇಡ, ಸಮಾಧಾನದಾಗಿರು. ನಾನು ಧೈರ್ಯವಾಗಿರು. ನಾನು ಬಂದಿದ್ದೀನಿ ತಾನೇ, ಧೈರ್ಯವಾಗಿರು. ಇನ್ಮೇಲೆ ಏನೂ ತೊಂದರೆ ಆಗೋದಿಲ್ಲ ನಿನಗೆ. ನಾನು ನೋಡ್ಕೊಳ್ತೀನಿ. ಅಮ್ಮನ ಹತ್ರ ಅಕ್ಕನ ಹತ್ರ ಈ ವಿಷಯ ಮಾತಾಡ್ತೀನಿ. ಆದಷ್ಟು ಬೇಗ ಈ ವಿಷಯ ಮಾತಾಡಿ ಏನಾದರೂ ನಾವು ಡಿಸೈಡ್ ಮಾಡ್ಕೊಳ್ಳೋಣ ಸರಿನಾ. ಮದುವೆ ಆಗೋದು ಅದೆಲ್ಲ ಮಾಡ್ಕೊಳ್ಳೋಣ. ನಾನು ಮದುವೆ ಆಗ್ತೀನಿ, ನಿನ್ನ ತಲೆ ಕೆಡಿಸ್ಕೊಬೇಡ. ಸರಿ ಆಯ್ತು. ಹೆಂಗೋ ಇವಾಗಾದರೂ ಬಂದಲ್ಲ ನೀನು. ನಿಮ್ಮ ಅಮ್ಮನ ತಗೋನು ನಿಮ್ಮ ಅಕ್ಕನ ತಗೋ ಮಾತಾಡಪ್ಪ. ಮಾತಾಡಿ ಮದುವೆ ಆಗು. ಇವಳನ್ನ ಯಾರು ಮದುವೆ ಆಗಲ್ಲ ನೋಡು. ಹಿಂಗಿದ್ರೆ ಮದುವೆ ಆಗಲ್ಲ ಯಾರೂ. ಇವಳು ಎಷ್ಟು ನೊಂದು, ಎಷ್ಟು ಇವಳು ಕಣ್ಣೀರು ಹಾಕಿದಾಳ. ಸರಿ, ಇನ್ಮೇಲೆ ಧೈರ್ಯವಾಗಿರು ಸುಪ್ಪಿ. ನಿನ್ನ ಕಣ್ಣೀರು ಹಾಕಬೇಡ ಸರಿನಾ. ನೀನು ಧೈರ್ಯವಾಗಿರಬೇಕು. ಇನ್ಮೇಲೆ ನಾನು ಬಂದಿದ್ದೀನಿ, ನಾನು ಶಾಪ್ ಓಪನ್ ಮಾಡಬೇಕು, ಬೇಗ ಹೋಗ್ತೀನಿ. ನಾನು ಹೋಗ್ತಾ ಇರ್ತೀನಿ, ಫೋನ್ ಮಾಡ್ತೀನಿ. ಫೋನ್ ನಂಬರ್ ಎಲ್ಲ ತೊಗೊಂಡಿದ್ಯಾ? ಫೋನ್ ಮಾಡ್ತಾ ಇರ್ತೀನಿ. ಆರಾಮಾಗಿ ಧೈರ್ಯವಾಗಿರು. ಸರಿ ಆಯಿತು, ಓಕೆ ಬಾಯ್. ಹೋಗ್ತಾ ಇರಿ. ಫೋನ್ ನಂಬರ್ ಎಲ್ಲ ತಗೊಂಡಿದ್ದೀನಿ, ಮಾಡ್ತಾ ಇರ್ತೀನಿ. ಹೇಳಿ ನಿಮ್ಮ ಅಕ್ಕನ ಹತ್ರ ನಿಮ್ಮ ಅಮ್ಮನ ಹತ್ರ ಆದಷ್ಟು ಬೇಗ ಈ ವಿಷಯ ಮಾತಾಡಿ. ಸರಿ ಆಯಿತು. ಯಾಕಂದರೆ ನಮ್ಮ ಅಕ್ಕ ಅವರು ತುಂಬ ಬೇಜಾರಾಗಿದ್ದಾರೆ. ಅವ್ರನ್ನ ಇವಾಗ ನಾನೇ ನೋಡ್ಕೊಳ್ಬೇಕು. ಯಾಕಂದರೆ ಅವ್ರಿಗೆ ಗಂಡ ಇಲ್ಲ. ಅದಕ್ಕೋಸ್ಕರನ ನಮ್ಮ ಅಕ್ಕನಿಗೆ ನಾನು ಒಬ್ಬನೇ ತಮ್ಮ ಆಗಿರೋದ್ರಿಂದ ನಾನು ನೋಡ್ಕೊಳ್ಳಿಲ್ಲ ಅಂದರೆ ಅವ್ರು ಎಲ್ಲಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಪ್ಲೀಸ್, ನಮ್ಮ ಅಕ್ಕರು ನಮ್ಮ ಜೊತೆನೇ ಇರ್ತಾರೆ. ನಮ್ಮ ಅಕ್ಕನ ಹತ್ರ ಮಾತಾಡಿ ಅವ್ರಿಗೂ ಎಲ್ಲ ಒಪ್ಪಿಸ್ಬೇಕು. ನಮ್ಮ ಅಕ್ಕ ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನಮ್ಮ ಅಪ್ಪನೂ ಇಲ್ಲ ಅವ್ರಿಗೆ. ಇವಾಗ ನಮ್ಮ ಅಕ್ಕನ ಗಂಡನೂ ನಮ್ಮ ಮಾವನೂ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಹೇಳ್ದಲೆ ಅಂತೂ ಆಗೋಕ್ಕಾಗಲ್ಲ. ಅವ್ರಿಗೆ ಹೇಳಿ ಮದುವೆ ಆಗ್ತೀನಿ ನಾನು ನಿನಗೆ. ಓಕೆನಾ? ಸರಿ ಆಯಿತು, ಓಕೆ. ಸುಪ್ಪಿ ಬಾಯ್. ಓಕೆ ಬಾಯ್. ಅಯ್ಯೋ ಇದೊಳ್ಳೆ ಸವಾಸ ಕಣಮ್ಮ. ಅಲ್ಲ ಇವಾಗ ಹೆಂಗೆ ಮಾಡೋಣಮ್ಮ? ಅಲ್ಲ ಈ ವಿಷಯ ಯಾಕೆ ನೀನು ಮದುವೆ ಆಗಿರೋ ವಿಷಯ ಹೇಳಿಲ್ಲ, ಚಂದನ್ ಮದುವೆ ಆಗಿದ್ದೀನಿ ಅಂತ? ಅಮ್ಮ ಚಂದದ್ದು ಯಾವ ಲೆಕ್ಕ? ಇವಾಗ ಇವನು ಬಂದಿದ್ದಾನಲ್ಲ, ಇವಾಗ ಇವಂದೇ ನನಗೆ ಲೆಕ್ಕ ಇರೋದು. ಸುಮ್ಮನೆ ಚಂದನ್ ಅವಾಗ ಯಾರೂ ಇಲ್ಲ ಅಂತೇಳಿ ಮದುವೆ ಆಗಿದ್ದಷ್ಟೇ. ಇವಾಗ ಈ ವಿಷಯನ ಚಂದಗೆ ಹೇಳೋದು ಬೇಡ. ಹಿಂಗೆ ಬಂದಿದ್ದ ನಿಕ್ಕಿಲ್ಲ ಅಂತ ಹೇಳಿ ಚಂದಂಗೆ ಹೇಳೋದು ಬೇಡ. ಅವನಿನ್ನು ಇವಾಗ ಮನೆಗೆ ಒಪ್ಪಿಸ್ಬೇಕು. ಮನೆಗೆ ಒಪ್ಪಿಸಿ ಅವ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ಇವಾಗಲೇ ಅವ್ನಿಗೆ ಹೇಳೋದು ಬೇಡ. ಯಪ್ಪ ನಾನೊಂದು ಸ್ವಲ್ಪ ದಿನ ಕಾಯಬೇಕಾಗಿತ್ತು ಕಣಮ್ಮ. ಇದೊಳ್ಳೆ ಸಮಸ್ಯೆ ಆಯಿತು. ನಾನು ಆ ಥರ ಮಾಡಿಕೊಂಡು ಇವಾಗ ನೋಡಿ ಅಂತ ಕೆಲಸ ಮಾಡ್ಕೊಂಡೆ. ಆ ಥರ ಮಾಡ್ಕೊಬಿಟ್ಟೆ. ಯಾವನೇ ಅವನು ಬಂದಿದ್ದು? ಯಾವನೋ ಬರ್ತಾರೆ. ಯಾವನೇ ಇವನು? ಯಾವನೇನು ಬೆಳ್ಳನ ಮಕ್ತಾನು? ಏಯ್ ಗೊಸ್ಲಿ, ಸುಮ್ಮನೆ ಕುತ್ಕೊ ಹೋಗು. ಯಾರನ್ನ ಬರಲಿ, ನಿನಗೇನು ಬೇಕು? ಅಮ್ಮ ಇವಳಂತೂ ಈ ವಜ್ಜಿಗೆ ವಟ್ಟ ಅಂತಿರ್ತಾಳೆ ಕಣಮ್ಮ. ಬಾಯಕ್ಕೆ ಏನಾನ ತುರ್ಕೋಗಮ್ಮ ಈ ವಜ್ಜಿಗೆ. ಅಯ್ಯೋ ಹೆಂಗೆ ಮಾತಾಡ್ತಿರ್ತಾಳೆ ಹಂಗೆ ಈ ವಜ್ಜಿ. ಈ ಮಾಡ್ಕೊಂಡಿರೋದು ಸಾಲ್ದೇನೆ. ಇವನು ಯಾವನೇ ಇವನು ಬಂದಿರಾನು ಹೊಸ್ಮಕ್ತಾನು. ನಮ್ಮ ಮನೆಗೇನೋ ಅವ್ನು ಸಂಬಂಧಿಕರಲ್ಲ, ಹಿಂದ್ಲನಲ್ಲ ಮುಂದ್ಲನಲ್ಲ. ಅವ್ನು ಯಾವನ ನೋಡೇ ಇಲ್ಲ. ಅವ್ನು ಬಂದು ಕಾಫಿ ಕುಡ್ದು ಉಂಡು ಅಲ್ಲ ಮಾತಾಡ್ಕೊಂಡು ಅವ್ನು ಯಾವನಿ ಅವ್ನು ಯಾವನು ಹೇಳವನು? ನಿನಗೆ ಯಾಕದೆಲ್ಲ? ನಿನಗೆ ವಯಸ್ಸೋಗೈತೆ, ನಾವು ಕೂಳಾಕ್ತೀವಿ, ತಿನ್ನು ಕುಕ್ಕರ್ಸ್ಕಾಲ್ ಬರೋಕ್ಕೆ. ನೀನು ಓಳಕ್ಕೆ ಬರಬೇಡ ಅಂತ ಹೇಳೋದು ನನ್ನ ಇಷ್ಟ. ಹೋಗು ಆಚೆಗೆ. ನೋಡ್ರಿ ನಿಮ್ಗೆ ಎಂಥ ಒತ್ತು ಬರುತ್ತೆ ನೋಡ್ರಿ. ಈ ಪಾಟಿ ಮೆರಿತಾ ಇದ್ದೀರಾ ನೋಡಿ. ನಿಮ್ಮ ಇಬ್ಬರೊಳಗೂ ಎಂಥ ಒತ್ತು ಬರುತ್ತೆ. ಯೋಟನ ಮೆರಿಬೇಡ್ರಿ. ಒಂದಿಟ್ಟು ಅಡಕವಾಗಿರ್ರಿ. ಯೋಟನ ಮೆರಿಯಕ್ಕೆ ಹೋಗ್ಬೇಡ್ರಿ. ಕೇಳೋರು ಯಾರೂ ಇಲ್ಲ ಅಂತೇಳಿ ಮೆರಿತಾ ಇದ್ದೀರಲ್ಲ ನೋಡ್ಯಾರ. ನೋಡಿ ನಿಮ್ಗೆ ಎಂಥ ಒತ್ತು ಬರುತ್ತೆ. ಇದಕ್ಕೆ ಕೋಳೆ ಹಾಕ್ಬಾರ್ದು ಕಣಮ್ಮ ಇದಕ್ಕೆ. ನೋಡು, ಇನ್ಮೇಲಿಂದ ಊಟಕ್ಕೆ ಇಡಬೇಡ. ಬಿಸಿದು ಊಟಕ್ಕೆ ಇಡ್ತೀಯಲ್ಲ ಅದಕ್ಕೇನೆ. ನೋಡು ಅಲ್ಲೇದಲ್ಲೇ ನೋಡಿದ್ರೆ ಊಟ ಇಲ್ದಲೇ ಹೊರ್ಗಾಡ್ತಾ ಇದ್ದಾರೆ. ಆಗ ಹಂಗೆ ಮಾಡಬೇಕು ನಿನಗೆ. ಹಂಗೆ ಮಾಡಿದ್ರೇ ಗೊತ್ತಾಗೋದು. ಯಾರು ನೋಡ್ಕೊಂಬಂಗೆ ಆಚೆ ಕಳಿಸ್ತಾರಲ್ಲ, ಆಗ ಹಂಗೆ ಮಾಡಿದ್ರೇ ನಿನಗೆ ಗೊತ್ತಾಗೋದು. ಏನು ನೀನು ಸುಮ್ಮನಿರೋಕ್ಕಾಗೋದಿಲ್ವ ನಿನಗೆ? ಏನು ಸುಮ್ಮನಿರೋಕ್ಕಾಗಲ್ಲಮ್ಮಂಗೆ ಸುಮ್ಮನೆ ಮಾತಾಡ್ತಾ ಇರ್ತೀಯ. ನಿನಗೆ ಊಟಕ್ಕೆ ಇಡಬಾರ್ದು. ಊಟಕ್ಕೆ ಇರ್ತೀವಲ್ಲ ಟೈಮಿಗೆ ಸರಿಯಾಗೆ, ಅದು ನಿನಗೆ ಕುಗ್ಸ್ತಾ ಐತೆ. ತಿಂದು ಹೋಗ ಆಚೆಗೆ. ನೀನು ಮಾತಾಡಬೇಡ. ನೋಡಿ ಲೌಡರ್ಗೆ ಅಂತ ಒತ್ತು ಬರುತ್ತೆ. ಇವನು ಯಾವನ ಬಂದ, ಇವನು ಯಾವನ ಹೋದ. ಅಲ್ಲ ಇವ್ನು ಯಾವನ ಏನ ಹೊಸ್ಮಾಗ್ತಾನು. ನೋಡಿಲ್ಲ ಮಾಡಿಲ್ಲ ಇವನು ಯಾವನ. ಅಲ್ಲ ಇವ್ ಲೌಡರಿ ನೋಡಿ ಎಂಥ ಒತ್ತು ಬರುತ್ತೆ ಅಂತೇಳಿ ಮೆರಿತಾ ಇದ್ದಾರೆ ಲೌಡೇರು. ಎಂಥ ಒತ್ತು ಬರುತ್ತಾ ಏನೋ ಇವ್ರಿಗೆ ನೆಗದು ಬಿದ್ದೋಗ. ಇದೊಂದು ನಮಗಪ್ಪ ಕಪ್ಪಲ್ಲ ಟೊಯ್ಕೊಂಡಂಗೆ ಒಯ್ಕೊಂತಿರುತ್ತೆ ಯಾವಾಗ್ಲೂ. ಇದು ಗೊಸ್ಲಿ. ಅವಳು ಇವತ್ತೆಲ್ಲ ನನ್ನ ಮದುವೆ ಆದಾಗಿಂದಲೂ ಅಷ್ಟೇನೆ. ನಿಮ್ಮ ಅಜ್ಜಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡ. ಅವಳು ಹಂಗೆ ತಾನು ನೆನೆಸ್ಕೊಂಡು ತಾನು ಒಂದು ಹೇಳ್ತಾನೆ ಇರ್ತಾಳೆ. ವಟ ಅಂತ ಇರ್ತಾಳೆ. ಅಜ್ಜಿದ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನೀನು. ನಿಂದೇನಿದ್ರು ನಿಂದೇನಾಯ್ತು ಅಷ್ಟು ನೋಡ್ಕೆ ಅಷ್ಟೇನೆ.
ಅಮ್ಮ ಈ ವಿಷಯನ ಸುಮ್ಮನೆ ಇವಾಗ ಇವನಿಗೂ ಈ ವಿಷಯ ಮುಚ್ಚಿಡೋಣ. ನಾನು ಮದುವೆ ಆಗಿದ್ದೀನಿ ಚಂದನ ಅನ್ನೋದು ಇವನಿಗೂ ನಿಖಿಲ್ಗೂ ಗೊತ್ತಾಗೋದು ಬೇಡ, ಚಂದಂಗೂ ಗೊತ್ತಾಗೋದು ಬೇಡ. ಇವಾಗ ಚಂದಂಗೊಂದು ಈ ವಿಷಯ ಗೊತ್ತಾದರೆ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳ್ತಾನೆ. ಒಂದು ಸ್ವಲ್ಪ ದಿನ ನಾವು ವೆಯ್ಟ್ ಮಾಡಬೇಕಾಗಿತ್ತು ಕಣಮ್ಮ. ನಾನು ಆ ಥರ ಮಾಡ್ಕೊಬಿಟ್ಟೆ ಹೋಗತ್ಲಾಗೆ. ಸ್ವಲ್ಪ ದಿನ ನಾನು ಮದುವೆ ಆಗ್ದಂಗಿದ್ದಿದ್ರೆ ಇವಾಗ ಬಂದ ತಕ್ಷಣ ಇವನ್ನ ಮದುವೆ ಆಗ್ಬೋದಾಗಿತ್ತು. ಇವಾಗ ನೋಡು ನನಗೆ ಇವ್ನು ಬರ್ತಾನೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಬರ್ತಾನೋ ಬರಲ್ವೋ ಅನ್ನೋದೊಂದು ಡೌಟು. ಬರಲ್ಲ ಅಂತ ನಾನು ಆಗ್ಬಿಟ್ಟೆ. ಇವಾಗ ನೋಡು ಬಂದ್ಬಿಟ್ಟ. ಇವಾಗ ಚಂದಂಗೆ ಹೆಂಗೆ ಮೋಸ ಮಾಡ್ದಂಗೆ ಆಗುತ್ತಲ್ಲಮ್ಮ. ನೀನೊಂದೆರಡು ದಿನ ಸುಧಾರಿಸ್ಲಿಲ್ಲ, ಸುಮ್ಮನಿರು. ಆ ಥರ ಮಾಡ್ಕೊಬಿಟ್ಟೆ. ಇವಾಗ ಹೆಂಗೆ ಮಾಡ್ತೀಯ ಈ ವಿಷಯನ? ಸದ್ಯಕ್ಕೆ ಏನು ಹೇಳ್ಬೇಡ. ನಾನು ಅದಕ್ಕೆ ನೀನು ಹೇಳ್ಬೇಡ ಅಂದಿದ್ದಕ್ಕೆ ನಾನು ಏನು ಮಾತಾಡೋಕೆ ಹೋಗಲಿಲ್ಲ. ನಿಮ್ಮ ಅಪ್ಪನೂ ಏನು ಮಾತಾಡೋಕೆ ಹೋಗಲಿಲ್ಲ ಸುಮ್ಮನೆ. ಇವಾಗ ನೀನು ಇವನು ಮನೆ ಕಡೆಗೆ ಚೆನ್ನಾಗಿದ್ದಾನೆ, ಇವನ್ನೇ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರೋದು ನೋಡು ಅಷ್ಟೇ. ಇವ್ನು ಸುಮ್ಮನೆ ಚಂದು ಟೆಂಪ್ರವರಿ. ಒಂದೆರಡು ದಿನ ಸುಧಾರಿಸ್ಲಿಲ್ಲ, ಇವಾಗ ನೋಡು ಬಂದ ಈ ಹುಡುಗ ಮೋಸ ಮಾಡೋರು. ಒಳ್ಳೆ ಹುಡುಗ ಇವನು, ನೋಡೋದಕ್ಕೆ ಒಳ್ಳೆಯವನು ಇವನು. ಚೆನ್ನಾಗಿ ಮಾತಾಡ್ತಾನೆ, ಗೊತ್ತಾಗುತ್ತೆ ಅವನ ನಡವಳಿಕೆ ಎಲ್ಲನ. ಮನೆ ಕಡೆಗೂ ಚೆನ್ನಾಗಿದ್ದಾರೆ ಇವರು. ಹೌದಪ್ಪ, ಮನೆ ಕಡೆಗೂ ತುಂಬಾ ಚೆನ್ನಾಗಿದ್ದಾರೆ ಇವರು. ಇವನು ಒಳ್ಳೆ ಹುಡುಗ. ಏನು ಮಾಡಲಿ, ನಾನೊಂದು ಸ್ವಲ್ಪ ದಿನ ಸುಧಾರಿಸ್ಲಿಲ್ಲ. ಇವಾಗ ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ. ಸುಮ್ಮನೆ ಬರೀ ಇಂಥ ಮಾಡ್ಕೊಂಡು ಇವಾಗ ನೋಡಿ ಈ ಹುಡುಗನ್ಗೂ ಮೋಸ ಮಾಡ್ದಂಗೆ ಆಗುತ್ತೆ. ಮರ್ಯಾದೆ ಇರ್ತವೇನಮ್ಮ ನಮಗೆ ಈ ರೀತಿ ಮಾಡಿದ್ರೆ? ಯಾರಾದರೂ ಏನು ಅಂತಾರೆ ಹೇಳು? ನೋಡಪ್ಪ, ಈ ಹುಡುಗನ ಕರ್ಕೊಂಡೋಗಿ ಇವಾಗ ಅವ್ರ ಅಮ್ಮನ್ನೆಲ್ಲ ಬಿಟ್ಟು ಬಂದಿದ್ದಾನೆ ಇವನು. ಇವಾಗ ಈ ರೀತಿ ಮಾಡೋದ್ರಿಂದ ಅವನಿಗೆ ಬೇಜಾರಾಗೋದಿಲ್ವಾ ಚಂದನ್ಗೆ? ಇವಾಗ ಇವನು ಬಂದಿದ್ದಾನೆ. ಇವಾಗ ನಿನಗೆ ಹೊಟ್ಟೆಲಿರೋ ಮಗುಗೆ ಇವನೇ ಕಾರಣ, ಇವನೇ ತಂದೆ ಅಂತ ಹೇಳಿ ನೀನು ಹೇಳ್ತಾ ಇದೀಯ. ಇವಾಗ ಅವನು ಒಪ್ಕೊಂಡಿದ್ದಾನೆ. ನಮ್ಮ ಅಮ್ಮನ್ನು ನಮ್ಮ ಅಕ್ಕರ್ನೆಲ್ಲ ನಾನು ಖಂಡಿತ ಒಪ್ಪಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿ ನಮ್ಮ ಮುಂದೆ ಹೇಳೋಗವನೆ. ಇವಾಗ ಈ ವಿಷಯ ಹೇಳ್ಬೇಡ್ರಿ ಅಂತ ಹೇಳಿದೆ. ಅವನಿಗೆ ಈ ವಿಷಯ ಹೇಳಲಿಲ್ಲ ನಾವು. ಇವಾಗ ಹೆಂಗೆ ಮಾಡ್ತೀಯ ನೋಡು? ಇಂಥವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಮ್ಮ ನೀನು? ಸ್ವಲ್ಪನಾದ್ರೂ ಸ್ವಲ್ಪ ಮರ್ಯಾದೆಗೆ ಹಂಚ್ಕೋಬೇಕು. ಇವಾಗ ನೋಡು, ಸ್ವಲ್ಪ ದಿನ ಸಮಾಧಾನ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ದಿನ ನೀನು ನಿಧಾನವಾಗಿರಲಿಲ್ಲ. ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ನಿಧಾನವಾಗಿರಬೇಕು, ಅವಸರ ಮಾಡ್ಕೋಬಾರ್ದು, ಸಮಾಧಾನದಲ್ಲಿ ಇರಬೇಕು ಅನ್ನೋದು. ಆ ಥರ ಒಳ್ಳೇದಲ್ಲ ಅಂತ ಹೆಣ್ಮಕ್ಳಿಗೆ. ಆ ಥರ ಮಾಡ್ಕೋಬಾರ್ದು ಯಾವತ್ತೂ. ಆ ಥರ ಮಾಡ್ಕೊಂಡೇ ನೀನು ಹಿಂಗೆ ಮಾಡ್ಕೊಂಡಿರೋದೆಲ್ಲನ. 2-3 ದಿವಸ ನೀನು ತಡೆದಿದ್ರು ಎಷ್ಟೋ ಒಳ್ಳೇದಾಗೋದು ಸುಪ್ಪಿ. 2-3 ದಿವಸ ತಡೀಲಿಲ್ಲ ನೀನು. ನೋಡಿ ಯಾವ ರೀತಿ ಸಮಸ್ಯೆ ಆಯಿತು ಅಂತ ಹೇಳಿ. ನೋಡೋಣಮ್ಮ ಏನೇನಾಗುತ್ತೋ ಏನೋ. ಏನಪ್ಪ ನನ್ನ ಜೀವನ ಅನ್ನಿಸ್ತೈತೆ. ಇವಾಗ ಚಂದಗೆ ವಿಷಯ ಹೆಂಗೆ ಹೇಳಲಿ, ಇವನಿಗೆ ವಿಷಯ ಹೆಂಗೆ ಹೇಳಲಿ ಅನ್ನಿಸ್ತೈತೆ. ನಾನು ಇದ್ದೆ ಇವಾಗ ಹೆಂಗೆ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಲ್ಲಪ್ಪ ಅನ್ನಿಸ್ತೈತೆ ನನಗೆ. ಈ ವಿಷಯ ಹೆಂಗೆ ಬಾಯ್ಬಿಟ್ಟು ಹೆಂಗೆ ಮಾತಾಡಲಿ, ಹೆಂಗೆ ಹೇಳಲಿ ಅನ್ನಿಸ್ತೈತೆ. ದೇವ್ರೆ, ಇದೊಳ್ಳೆ ಸವಾಸ ಆಯ್ತಪ್ಪ. 1-2 ದಿವಸ ತಡೆದಿದ್ರು ಕಣ. ಮಾತ್ರ ಮಾಡ್ಕೋಬಾರ್ದು ಹೆಣ್ಮಕ್ಳು. ಎಷ್ಟು ನಾವು ಸಮಾಧಾನದಲ್ಲಿರ್ತೀವಿ, ಎಷ್ಟು ನಿಧಾನವಾಗಿರ್ತೀವಿ ಅಷ್ಟೇ ಒಳ್ಳೇದಲ್ವಾ? ನಾನು ಏನು ಅಂದ್ಕೊಂಡೆ, ಅದು ಏನೇನೋ ಆಯಿತು ಹೋಗತ್ಲಾಗೆ. ನಾನು ಇನ್ನು ಬರೋದೇ ಇಲ್ಲ ನಿಖಿಲ್ ಅಂತ ಅಂದ್ಕೊಂಡಿದ್ದೆ. ಅವನು ಇವಾಗ ಬಂದ. ಇವಾಗ ಇವನಿಗೇನು ಹೇಳಲಿ ಅನ್ನಿಸ್ತೈತೆ. ದೇವ್ರೆ, ಏನಪ್ಪ ಮಾಡಲಿ? ಇವಾಗ ಏನಪ್ಪ ನನ್ನ ಜೀವನ ವಿಚಿತ್ರ ಈ ರೀತಿ ಆಗ್ತೈತೆ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ. ಮತ್ತು ನಮಗೂ ಮರ್ಯಾದೆ. 1-2 ದಿನ ತಡೆದಿದ್ರತ್ತ ಇವನು ಬರೋಣತ್ತ. ಹೋಗ ಚಂದನ್ನ, ಅವನೇನು ದುಡಿಯೋದಿಲ್ಲ, ಏನು ಅವನದೇನು ಆಸ್ತಿ ಇಲ್ಲ, ಏನೂ ಇಲ್ಲ. ಇವಾಗ ಇವನು ಚೆನ್ನಾಗಿದ್ದಾನಪ್ಪ ನಿಖಿಲು. ನಾನು ಇವಾಗಲೇ ನೋಡಿದ್ದು ಚೆನ್ನಾಗಿದ್ದಾನೆ. ಎಷ್ಟು ಸಖತ್ತಾಗಿದ್ದಾನೆ. ಮೊಬೈಲ್ ಶಾಪ್ ಎಲ್ಲ ಮಾಡಿದ್ದಾನೆ, ಆಸ್ತಿ ಎಲ್ಲ ಇವರೆಲ್ಲ ರಿಚ್ ಆಗಿದ್ದಾರೆ ಅಂತ ಹೇಳ್ತೀಯ. ಇವನ್ನೇ ಮದುವೆ ಆಗ್ಬೋದಾಗಿತ್ತು. 1-2 ದಿವಸ ತಡೀಲಿಲ್ಲ ನೋಡಿ. ಇವಾಗ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಹೋಗು, ನಮಗೂ ಮರ್ಯಾದೆ ಇರೋದಿಲ್ಲ. ಇವಾಗ ಸದ್ಯಕ್ಕೆ ಈ ವಿಷಯ ಚಂದಗೂ ಹೇಳೋದು ಬೇಡ, ಚಂದಂಗೂ ಗೊತ್ತಾಗೋದು ಬೇಡ, ಇವನಿಗೂ ಗೊತ್ತಾಗೋದು ಬೇಡ. ಸ್ವಲ್ಪ ದಿನ ನೋಡೋಣ ಏನಾಗುತ್ತೆ ಅಂತ. ಅವನವ್ರ ಅಮ್ಮನೂ ಅವ್ರನ್ನೆಲ್ಲ ಒಪ್ಪಿಸ್ತೀನಿ ಅಂತ ಹೇಳೋನೆ. ನೋಡೋಣ ಅದು ಏನೇನಾಗುತ್ತೆ ಅಂತೇಳಿ. ಅದು ಏನಾಗುತ್ತೆ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ಕೊಳ್ಳೋಣ. ಸುಮ್ಮನೆ ನಾನೇನು ಇವಾಗೇನು ಚಂದನ್ನೇನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಏನಿಲ್ಲ. ಸುಮ್ಮನೆ ಯಾವುದೋ ಒಂದು ಗ್ಯಾರಂಟಿನೂ ಹಾಕ್ಕೊಂಡಿರೋದು ಅಷ್ಟೇ. ನಾವಿಬ್ಬರು ನೀಟಾಗಿ ಮದುವೆನೂ ಆಗಿಲ್ಲ. ದೇವಸ್ಥಾನ ಹತ್ರ ಹೋಗಿರೋದು, ಸುಮ್ಮನೆ ಬಂದಿರೋದು ಅಷ್ಟೇ. ತಾಳಿನೋ ನನಗೆ ಕಟ್ಟಿಲ್ಲ, ಏನೋ ಒಂದು ಗ್ಯಾರಂಟಿದೊಂದು ಏನೋ ಹಾಕ್ಕೊಯ್ದಾನೆ ಅಷ್ಟೇ. ಗ್ಯಾರಂಟಿ ಸರ ಹಾಕಿರೋದು ಅಷ್ಟೇ ಇದನ್ನು. ಆದ್ರೆ ನೋಡಿ ಜನ ಹೆಂಗೆ ಮಾತಾಡ್ತಾರೆ. ನೀನು ಎಲ್ಲರ ಮುಂದೆ ನಾನು ಮದುವೆ ಆಗೋಣ ಅಂತ ಹೇಳ್ಕೊಂಡೆ ಬೇರೆ. ಇವಾಗ ಹೆಂಗೆ ಮಾಡೋದು ನೋಡಿ? ಈ ರೀತಿ ಸಮಸ್ಯೆ ಆದರೆ ಕಷ್ಟ. ಅಯ್ಯೋ, 1-2 ದಿನ ಸುಮ್ಮನಾದರೂ ಇರಲಿಲ್ಲ ನೀನು. ಹೋಗತ್ತ. 1-2 ದಿವಸ ತಡೆದಿದ್ರತ್ಲಾಗ ನಿಖಿಲೇ ಬರೋಣಪ್ಪ. ಇದೇನಪ್ಪ ಇದು ನಿಖಿಲ್ ಬಂದ, ಇವಾಗ ಏನಪ್ಪ ಇದು ಹಿಂಗಾಯ್ತು ಅನ್ನಿಸ್ತೈತೆ. ಚಂದನ್ ಹೆಂಗೋ ಕೆಲ್ಸಕ್ಕೆ ಕಳಿಸಿದ್ದೆ ಇವತ್ತು. ನಿಖಿಲ್ ಬಂದ. ನನಗೆ ನಿಖಿಲ್ ಬಂದ ಅನ್ನಿಸ್ತು. ಆಶ್ಚರ್ಯ. ಇದೇನಪ್ಪ ಇವಾಗ ಹೆಂಗೆ ಮಾಡಲಿ ಅನ್ನಿಸ್ತೈತೆ ನನಗೆ. ಅಲ್ಲ, ನಾನು 1-2 ದಿವಸ ನಿಧಾನವಾಗಿದ್ದಿದ್ರೆ, ಸಮಾಧಾನದಲ್ಲಿದ್ದಿದ್ರೆ, ಸಮಾಧಾನ ಅನ್ನೋದು ಇರಬೇಕು ಸ್ವಲ್ಪ. ಆ ಥರ ಮಾಡ್ಕೋಬಾರ್ದು ಹೆಣ್ಮಕ್ಳು. ಇವಾಗ ನಾನು ಏನು ಮಾಡೋಣಪ್ಪ? ಇವತ್ತು ನನಗೆ ಅಂಥ ಪರಿಸ್ಥಿತಿ ಬಂತಲ್ಲಪ್ಪ ಅನ್ನಿಸ್ತೈತೆ. ಮೊದ್ಲಾಗ ಒಂದು ಚೆನ್ನಾಗಾಯ್ತು ಅಂದರೆ ಇನ್ನೊಂದು ಯಾವುದಾದ್ರೂ ಬರುತ್ತೆ. ಇವಾಗ ಯಾವುದೇ ಕಾರಣಕ್ಕೂ ನಿಖಿಲ್ ಬಂದಿದ್ದಾನೆ ಅಂದರೆ ನಿಖಿಲ್ ದೂರ ಮಾಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ನಾನು. ಯಾಕಂದರೆ ತುಂಬ ರಿಚ್ ಆಗಿದ್ದಾರೆ, ಚೆನ್ನಾಗಿದ್ದಾನೆ. ಇವಾಗ ನನ್ನ ಹೊಟ್ಟೆಗಿರೋದಕ್ಕೆ ತಂದೆ ಆಗಿ ಅವನೇ ಇವತ್ತು ತಂದೆ ಅವನೇನೆ. ನನ್ನ ಹೊಟ್ಟೆಲಿರೋ ಮಗುಗೆ ತಂದೆ ಆಗಿರೋದು ಅವನೇನೆ. ಇವಾಗ ಇವನು ಸುಮ್ಮನೆ
ಚಂದನ್ ಮದುವೆ ಆಗಿದ್ರು ನಾಳೆ ಹೊತ್ನಾಗ ಅದು ಒಂದಲ್ಲ ಒಂದಿನ ಮಾತು ಬರುತ್ತೆ. ನಾನಲ್ಲ ಇದಕ್ಕೆ ತಂದೆ ಅಂತ ಚಂದ ಮಾತಾಡ್ತಾನೆ ಅಂದೆ ಅಂತಾನೆ. ನನಗಿವಾಗ ನಿಖಿಲೇನೆ ನನಗೆ ಇವತ್ತು ನನಗೆ ವಾಸಿ ಅಂತ ಅನ್ನಿಸ್ತೈತೆ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಏನು ಮಾಡೋಣ. ಇವಾಗ ಸದ್ಯಕ್ಕೆ ಈ ವಿಷಯ ಇಬ್ಬರಿಂದಲೂ ಮುಚ್ಚಿಟ್ಟಿದ್ದೀನಿ. ಯಾರಿಗೂ ಈ ವಿಷಯ ನಾನು ಮದುವೆ ಆಗಿರೋ ವಿಷಯ ನಿಖಿಲ್ಗೂ ಹೇಳಿಲ್ಲ, ಇವನಿಗೂ ಹೇಳಿಲ್ಲ. ಇವನು ಬಂದಿರೋ ವಿಷಯ ಚಂದಗೂ ತಿಳಿಸೋದಿಲ್ಲ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.